ಪೊಲೀಸರ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸುತ್ತೇನೆ. ಶಾಸಕ ಎಸ್ಟಿ ಸೋಮಶೇಖರ್. ಯಶವಂತಪುರ. ಬಿಸಿಲು ಮಳೆ ಎನ್ನದೇ ಒತ್ತಡದಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬರುವ ಪೊಲೀಸರಿಗೆ ನೆಮ್ಮದಿಯಿಂದ ಕಾಲ ಕಳೆಯಲು ಸಮರ್ಪಕವಾದ ವಸತಿ ಸೌಲಭ್ಯ ಇಲ್ಲದಿದ್ದರೆ ಹೇಗೆ ಎಂದು ಯಶವಂತಪುರದ ಶಾಸಕ ಎಸ್ಟಿ ಸೋಮಶೇಖರ್ ಕಳವಳ ವ್ಯಕ್ತಪಡಿಸಿದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಿವನಪಾಳ್ಯ ವಾರ್ಡ್ನ ಪೊಲೀಸ್ ಸಮುಚ್ಚಯದಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಅವರು ಮಾತನಾಡಿದರು. ಕರ್ನಾಟಕದ ರಾಜ್ಯ ಪೊಲೀಸರು ದೇಶದಲ್ಲಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಜನರ ಸಮಸ್ಯೆಗೆ ಧ್ವನಿಯಾಗಿ ಕಾರ್ಯನಿರ್ವಹಿಸುವ ಪೊಲೀಸರ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಶೀಘ್ರ ಪರಿಹರಿಸಲಾಗುವುದೆಂದು ಭರವಸೆ ನೀಡಿದರು. ಶಿವನಪಾಳ್ಯ ವಾರ್ಡ್ ಸಂಭಾವ್ಯ ಕಾಂಗ್ರೆಸ್ ಅಭ್ಯರ್ಥಿ ಜಿ ಮಹೇಶ್ ಪೊಲೀಸ್ ಸಮುಚ್ಚಯದ ಸುತ್ತಮುತ್ತಲಿನ ಕಸವನ್ನು ತೆರವುಗೊಳಿಸಿ ನಿಗದಿತ ಪ್ರದೇಶದಲ್ಲಿ ಕಸ ಸಂಗ್ರಹಣೆ ಟ್ಯಾಂಕ್ಗಳನ್ನು ಇರಿಸಲಾಗುವುದು. ವ್ಯಾಯಾಮ ಸಲಕರಣೆಗಳನ್ನು ಸ್ವಂತ ಖರ್ಚಿನಲ್ಲಿ ಮಾಡಿಸಿಕೊಡಲಾಗುವುದೆಂದು ತಿಳಿಸಿದರು. ಕೆಂಗೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಮಾತನಾಡಿ, ಒಟ್ಟು 304 ವಸತಿ ಸಮುಚ್ಚಯಗಳಿವೆ. 4 ಮತ್ತು 5ನೇ ಮುಖ್ಯ ರಸ್ತೆಯಲ್ಲಿನ ಪೊಲೀಸ್ ಕ್ವಾರ್ಟರ್ಸ್ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಅದನ್ನು ನೆಲಸಮಗೊಳಿಸಿ ಹೊಸ ಪೊಲೀಸ್ ವಸತಿ ಸಂಕೀರ್ಣಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಶಾಸಕರು 1.5 ಎಕರೆ ಪ್ರದೇಶದಲ್ಲಿ ಪೊಲೀಸ್ ಅಧಿಕಾರಿಗಳ ಕಚೇರಿ ಹಾಗೂ ಪೊಲೀಸ್ ಸಂಕೀರ್ಣ ನಿರ್ಮಾಣಕ್ಕೆ ಕ್ರಮ ವಹಿಸಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಸತಿ ಸಮುಚ್ಚಯಗಳು ಶಿಥಿಲಗೊಂಡಿವೆ, ಕಸದ ಸಮಸ್ಯೆ, ಒಳಚರಂಡಿ ಮತ್ತು ರಸ್ತೆ ದುರಸ್ತಿ, ಪಾರ್ಕಿಂಗ್ ವ್ಯವಸ್ಥೆ ಕೊರತೆ, ವ್ಯಾಯಾಮ ಸಲಕರಣೆಗಳ ಅಗತ್ಯತೆ ಕುರಿತಂತೆ ಪೊಲೀಸ್ ಸಮುಚ್ಚಯದ ನಿವಾಸಿಗಳು ಪ್ರಮುಖ ಬೇಡಿಕೆಗಳನ್ನು ಶಾಸಕರ ಮುಂದೆ ಮನವಿ ಮಾಡಿದರು. ಎಲ್ಲಾ ಸಮಸ್ಯೆಗಳಿಗೆ ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸುವುದಾಗಿ ಶಾಸಕರು ಭರವಸೆ ನೀಡಿದರು. ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಲಕ್ಷ್ಮೀ ಪ್ರಭುರಾಜ್, ಶಿವನಪಾಳ್ಯ ವಾರ್ಡ್ ಅಧ್ಯಕ್ಷ ಕೆವೈ ಕೃಷ್ಣ, ಮಹಿಳಾ ಅಧ್ಯಕ್ಷೆ ಸಂಗೀತಾ, ಎಇಗಳಾದ ನಟರಾಜ್, ದೀಪಕ್, ಸಿದ್ದರಾಜೇಗೌಡ, ಪೊಲೀಸರು ಹಾಗೂ ಪೊಲೀಸ್ ವಸತಿ ಸಮುಚ್ಚಯಗಳ ಕುಟುಂಬಸ್ಥರು ಭಾಗವಹಿಸಿದ್ದರು. ಅವರೇ ಕೊಡ್ಲಿ ಇಲ್ಲಿ ಅದೇ ರೀತಿಯಾಗಿ ಬಂದಿದ್ದಾರೆ. ಅವರಿಗೆ ಪುಸ್ತಕ ನೀಡುವ ಮೂಲಕ ಒಂದು ಪುಸ್ತಕ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ. ಅದೇ ರೀತಿಯಾಗಿ ಇರ್ತಕ್ಕಂಥ ಜಾಗ 128 ಕ್ವಾರ್ಟರ್ಸ್ ಇದ್ದಾವೆ. ನೀವು ಬಂದು ಎಂಟ್ರೆನ್ಸ್ ಅಲ್ಲಿ ಬಂದದ್ದು ಒಟ್ಟು 72 ಹಳೆ ಕ್ವಾರ್ಟರ್ಸ್ಗಳು ಸರ್. ಅಲ್ಲಿ ಸ್ವಲ್ಪ ದುರಸ್ತಿ ಕಾರ್ಯ ಜಾಸ್ತಿ ಇದೆ. ಮತ್ತು ನಮ್ಮ ಬೆಳಕು ಹಾಸ್ಪಿಟಲ್ ಹತ್ರ ಈ ಭಾಗದಲ್ಲಿ 100 CID ಕ್ವಾರ್ಟರ್ಸ್ ಇದಾವೆ. ಒಟ್ಟು 304 ಕ್ವಾರ್ಟರ್ಸ್ ಇದಾವೆ. ಆ CID ಕ್ವಾರ್ಟರ್ಸ್ ಅಂತೂ ಕಂಪ್ಲೀಟ್ ಹಾಳಾಗಿದೆ ಸರ್. ಅದನ್ನ ಕಂಪ್ಲೀಟ್ ಡೆಮಾಲಿಷನ್ ಮಾಡಿ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಕೊಟ್ಟಿದ್ದೀವಿ ಸರ್, ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಸ್ವಚ್ಛತೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹೊರಗಡೆ ಬಂದು ಸ್ವಚ್ಛತೆ ಮಾಡ್ತಾರೆ, ಇಲ್ಲ ಅಂತಲ್ಲ. ನಾನು ತುಂಬಾ ಸಲ ಕೆಲವೊಂದ್ಸಲ ಬರ್ತಾರೆ, ದಸರಾ ಹಬ್ಬದಲ್ಲಿ ಬರ್ತಾರೆ, ಅವರ ಒಂದು ಇದಿಸ್ಕೊಳ್ಳೋದು. ನಾವು ಅದಕ್ಕೆ ಖುಷಿಯಾಗಿ ನಮ್ಮ ಕೈಲಿ ಅದಕ್ಕೆ ಎಷ್ಟು ಕೊಡ್ತೀವಿ. ಬಟ್ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ತುಂಬಾ ಸಲ ರಿಕ್ವೆಸ್ಟ್ ಮಾಡಿದೀನಿ, ಒಳಗಡೆ ಬಂದು ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದ್ರೂ ಕ್ಲೀನ್ ಮಾಡ್ಕೊಡಿ ಅಂತ. ಯಾಕಂದ್ರೆ ಮಕ್ಕಳು ಇವಾಗ ನೀವು ನೋಡಿರ್ಬೋದು ಹೊರಗಡೆ ಎಷ್ಟು ಗಲೀಜ್ ಬಿದ್ದಿದೆ. ಸೊ ನಾನು ಅವ್ರ ಹತ್ರ ತುಂಬಾ ಸಲ ರಿಕ್ವೆಸ್ಟ್ ಮಾಡಿದ್ವಿ, ಯಾರು ಬಂದಿಲ್ಲ, ನಮ್ಗೆ ಅದು ಬರೋಲ್ಲ ಕ್ಲೀನ್ ಮಾಡ್ಲಿಕ್ಕೆ. ಇದಕ್ಕೆ ಅಧಿಕಾರಿಗಳ ಬಗ್ಗೆ ನೀವು ಹೇಳ್ಬೇಕು ಅಂತ ಹೇಳಿದ್ರು. ಬಟ್ ನಾನು ನಿಮ್ಮ ಹತ್ರ ಕೋರ್ಕೊಳ್ಳೋದೇನಂದ್ರೆ ಅಟ್ಲೀಸ್ಟ್ ವಾರಕ್ಕೆ 2 ಬಾರಿನಾದ್ರೂ ಬಂದು ಕ್ಲೀನ್ ಮಾಡಿಸ್ಕೊಟ್ರೆ ಸ್ವಚ್ಛತೆಯಾಗಿ ಇಟ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ. ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀವಿ ಸರ್, ಯಾರು ಕ್ಲೀನ್ ಮಾಡಕ್ ಬರ್ಲಿಕ್ಕೆ ಬರಲ್ಲ. ಕೆಲವೊಮ್ಮೆ ನಾವೇ ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸಿರೋದು, ಬಟ್ ಅದನ್ನ ದುಡ್ಡು ಕೊಡ್ಬೇಕಂದ್ರೆ ಮೇಂಟೆನೆನ್ಸ್ ಆಲ್ರೆಡಿ 3000 ತನಕ ನಾವು ಕೊಡ್ತಾ ಇದ್ದೀವಿ. ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ ಸರ್. ಮನೆ ಸ್ಯಾನಿಟರಿ ಇಲ್ಲ, ಕ್ಲೀನಿಂಗ್ ಇಲ್ಲ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ಯಾಕೆ ಬಂದು ನನಗಂತೂ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಜನಸಂಪರ್ಕ ಸಭೆಯಲ್ಲಿ 2-3 ಜನ ಲೇಡೀಸ್ ಮಾತನಾಡದಲ್ಲೇ ಗೊತ್ತಾಗ್ತದೆ.
ಇದು ಹೊಸ ಬಿಲ್ಡಿಂಗಿಗೆ ಕೂಡ ನಾನು ಕೂಡ ವಿಸಿಟ್ ಮಾಡಿದ್ದೆ. ಒಂದೇನಾಗ್ತದೆ, ನೀವೊಂದು ಅಸೋಸಿಯೇಷನ್ ಮಾಡ್ಕೋಬೇಕಾಗ್ತದೆ. ಆಗ ನಮಗೆ ಸ್ವಲ್ಪ ಫಾಲೋಅಪ್ ಮಾಡ್ತಾ ಇದ್ರೆ ಆಗ ನಾವು ಕೂಡ ತಕ್ಷಣ ಸ್ಪಂದಿಸ್ತಕ್ಕಂಥದ್ದಕ್ಕೆ ಆಗ್ತದೆ. ಯಾರು ಫಾಲೋಅಪ್ ಮಾಡದೆ ಹೋದ್ರೆ ನಮಗೂ 108 ಇರ್ತದೆ, ಹೋಗ್ತಾ ಇರ್ತದೆ. ಈಗ ಗಮನಕ್ಕೆ ಬಂದಿದೆ, ತಮಗೊಂದು ಮಾಹಿತಿ ಇರಲಿ, ಕಸದ್ದು 100 ಅಪಾರ್ಟ್ಮೆಂಟ್ ಮೇಲಿದ್ದಂಥವ್ರು ಡಿಪಾರ್ಟ್ಮೆಂಟ್ನಲ್ಲಿ ಬಂದು ಕಸ ಕ್ಲೀನ್ ಮಾಡ್ತಕ್ಕಂಥದ್ದಕ್ಕಿಲ್ಲ. ಇಲ್ಲಿಂದಲ್ಲ, ಬೆಂಗಳೂರಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಸಲ್ಲೂ ಕೂಡ ಇಲ್ಲ. ಇತ್ತೀಚೆಗೆ 300 ರೂಪಾಯಿ ಮಾಡಿದ್ರು, ಕೆಜಿಗೆ 12 ರೂಪಾಯಿ ಮಾಡಿದ್ರು. ನಾನೇ ಕೃಷ್ಣ ಬೈರೇಗೌಡ ಹತ್ರ ಕುಂತು, ಅಪಾರ್ಟ್ಮೆಂಟ್ಸ್ನವ್ರಿಗೆ ಶ್ರೀಮಂತರಲ್ಲ, ನೀವು 100 ರೂಪಾಯಿಗೆ ಮಾಡ್ತಾ ಇದ್ದಕ್ಕೆ 300 ರೂಪಾಯಿ ಮಾಡಿದ್ರೆ ಯಾರು ಕಸ ಕೊಡ್ತಾರೆ ನಿಮಗೆ? ಅಪಾರ್ಟ್ಮೆಂಟ್ಸ್ ಅಂತಂದ್ರೆ 2 ಕೋಟಿ 3 ಕೋಟಿ ಅಪಾರ್ಟ್ಮೆಂಟ್ಸ್ನವ್ರಾದ್ರೆ ನೀವು 300 ಅಲ್ಲ 400 ಹಾಕಿದ್ರು ನಡೀತದೆ. ಆ ಥರದ್ದು ಮಾಡೋದು ಬ್ಯಾಡಿ ಅಂತೇಳಿ ನಾವೇ ಖುದ್ದಾಗಿ ಎಲ್ಲ ಕಮಿಷನರ್ನ ಕರೆಸಿ ಅವರಿಗೆ ಅಪಾರ್ಟ್ಮೆಂಟ್ಗಳಲ್ಲಿ 300 ರೂಪಾಯಿ ಆಗೋದಿಲ್ಲ, ಅದು 100 ರೂಪಾಯಿ ಮಾಡಿ. ಕೆಲವರು 100 ರೂಪಾಯಿನೂ ಕೊಡದೇ ಇರತಕ್ಕಂಥ ಸ್ಥಿತಿಯಲ್ಲಿ ಅಪಾರ್ಟ್ಮೆಂಟ್ಸ್ನವ್ರು ಇದ್ದಾರೆ. ಅದಕ್ಕೆ ಆ ಥರದ್ದು ವ್ಯವಸ್ಥೆಯನ್ನ ಮಾಡಬೇಡಿ ಅಂತಕ್ಕಂಥದ್ದು ಒಂದು ಕಥೆ ಇಲ್ಲ. ಆದರೂ ಸಿದ್ದರಾಮೇಗೌಡರು ಎಲ್ಲೆಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ಅಲ್ಲೆಲ್ಲ ಕೂಡ ಮಾಡ್ತಕ್ಕಂಥದ್ದಕ್ಕೆ ಅದು ಚಾಲನೆ ಕೊಡ್ತಾರೆ. ಈವನ್ ಅಪಾರ್ಟ್ಮೆಂಟ್ಸ್ ಒಳಗಡೆನೂ ಕೂಡ ಡಾಂಬರೀಕರಣ ಇರ್ಬೋದು, ಕಾಂಕ್ರೀಟ್ ಇರ್ಬೋದು, ಮಾಡ್ತಕ್ಕಂಥದ್ದಕ್ಕೆ ಅವಕಾಶನೂ ಕೂಡ ಇಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಇದನ್ನು ಮಾಡಬೇಕಾಗ್ತದೆ, ಅದು ಮಾಡಲಿಲ್ಲ. ಈಗ ನಮ್ಮ ಇಂಜಿನಿಯರ್ ಅವ್ರಿಗೆ ಹೇಳಿದ್ದೇನೆ, ಅದನ್ನು ಸ್ವಲ್ಪ ದಿವಸದಲ್ಲೇ ಕಾಂಕ್ರೀಟ್ ಅಥವಾ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡೋಣ. ಕಸದ್ದು ವ್ಯವಸ್ಥಿತವಾಗಿ ಕ್ಲೀನ್ ಮಾಡ್ತಕ್ಕಂಥದ್ದು. ನಮ್ಮ ಪೊಲೀಸ್ ನಿಮ್ಮ ಹೌಸಿಂಗ್ ಏನಿರ್ತದೆ ಅದಕ್ಕೆ ಅರುಣ್ ಚಕ್ರವರ್ತಿ ಅವರು ಕೂಡ ನನಗೂ ಕೂಡ ಪರ್ಸನಲ್ ಗೊತ್ತಿದ್ದಾರೆ. ನಮ್ಮ ದೀಪಕ್ ಅವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಹಿತಿ ಕೊಡ್ತಾರೆ. ನಾವು ಜಗದೀಶ್ ಅವರು ನಾನೇ ಟೈಮ್ ತಗೋತೀನಿ, ನೀವು 3-4 ದಿನ ಈ ಕ್ವಾರ್ಟರ್ಸ್ನಲ್ಲಿ ಬನ್ನಿ, ಅವ್ರ ಹತ್ರ ಹೋಗಿ ಕೇಳೋಣ ಅವ್ರೇನು ಹೇಳ್ತಾರೆ, ಸ್ಯಾಂಕ್ಷನ್ ಮಾಡಿಸ್ಬೇಕಂತ ಅದಕ್ಕೆ ಏನು ಹೇಳ್ತಾರೆ ಕೇಳಿ. ಅವ್ರು ಒಪ್ಪದೇ ಇದ್ದರೆ ಗೃಹ ಮಂತ್ರಿಗಳ ಹತ್ರ ನಾನೇ ಫಿಕ್ಸ್ ಮಾಡ್ತೀನಿ. ಯಾರಾದರೂ ಬಂದರೆ, ಯಾಕೆಂದರೆ 24/7 ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅವ್ರ ಮನೆಗೆ ಹೋದ ತಕ್ಷಣ ಕೋಪ ಇರ್ತದೆ. ಯಾಕೆಂದರೆ ಬೆಳಗಿನ ಸಾಯಂಕಾಲ ಗಂಟ ನಿಂತಿರ್ತಾರೆ, ಬಿಸಿಲು ಮಳೆ. ಮನೆಗೆ ಹೋದ್ಮೇಲೆ ನೆಮ್ಮದಿಗಿಲ್ಲದೆ ಹೋದ್ಮೇಲೆ ಈ ಸರ್ಕಾರನೂ ಕೂಡ ಅವ್ರ ಕಡೆ ಗಮನ ಹರಿಸ್ಬೇಕಾಗ್ತದೆ. ಅದಕ್ಕೆ ನಾನೇ ಕೂಡ ನಿಮಗೆ ಅದನ್ನು ಮಾಡ್ತೇವೆ. ಬಟ್ ನೀವು ಸ್ವಲ್ಪ ಒಂದು ಅಸೋಸಿಯೇಷನ್ ಮಾಡಿ ಸ್ವಲ್ಪ ಫಾಲೋಅಪ್ ಮಾಡೋದನ್ನು ಮಾಡಿ. ಫಾಲೋಅಪ್ ಬಂದಲ್ಲಿ ನಮ್ಮ ಹತ್ರ ಬಂದು ಭೇಟಿ ಮಾಡಬೇಕಾದೇನಿಲ್ಲ. ನಮಗೆಲ್ಲ ವಾಟ್ಸಪ್ ಗ್ರೂಪ್ ಇದೆ, ಮಾಹಿತಿ ಕೊಟ್ಟರೆ ಮಾಡಿ ನಿಮಗೆ ಮಾಡ್ತಕ್ಕಂಥದ್ದಕ್ಕೆ ಕೂಡ ಚಾಲನೆಯನ್ನು ಮಾಡ್ತೇವೆ. ಏನೇನು ಲೆಟರ್ ಕೊಟ್ಟಿದ್ದೀರಿ ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಶಾಶ್ವತವಾದ ಆಮೇಲೆ ಸ್ಟ್ರೀಟ್ ಲೈಟ್ನವ್ರು ಯಾರು ಬಂದರೆ ಕಥೆ ಇಲ್ಲ. ಆದರೂ ಸಿದ್ದರಾಮೇಗೌಡರು ಎಲ್ಲೆಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ಅಲ್ಲೆಲ್ಲ ಕೂಡ ಮಾಡ್ತಕ್ಕಂಥದ್ದಕ್ಕೆ ಅದು ಚಾಲನೆ ಕೊಡ್ತಾರೆ. ಈವನ್ ಅಪಾರ್ಟ್ಮೆಂಟ್ಸ್ ಒಳಗಡೆನೂ ಕೂಡ ಡಾಂಬರೀಕರಣ ಇರ್ಬೋದು, ಕಾಂಕ್ರೀಟ್ ಇರ್ಬೋದು, ಮಾಡ್ತಕ್ಕಂಥದ್ದಕ್ಕೆ ಅವಕಾಶನೂ ಕೂಡ ಇಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಇದನ್ನು ಮಾಡಬೇಕಾಗ್ತದೆ, ಅದು ಮಾಡಲಿಲ್ಲ. ಈಗ ನಮ್ಮ ಇಂಜಿನಿಯರ್ ಅವ್ರಿಗೆ ಹೇಳಿದ್ದೇನೆ, ಅದನ್ನು ಸ್ವಲ್ಪ ದಿವಸದಲ್ಲೇ ಕಾಂಕ್ರೀಟ್ ಅಥವಾ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡೋಣ. ಕಸದ್ದು ವ್ಯವಸ್ಥಿತವಾಗಿ ಕ್ಲೀನ್ ಮಾಡ್ತಕ್ಕಂಥದ್ದು. ನಮ್ಮ ಪೊಲೀಸ್ ನಿಮ್ಮ ಹೌಸಿಂಗ್ ಏನಿರ್ತದೆ ಅದಕ್ಕೆ ಅರುಣ್ ಚಕ್ರವರ್ತಿ ಅವರು ಕೂಡ ನನಗೂ ಕೂಡ ಪರ್ಸನಲ್ ಗೊತ್ತಿದ್ದಾರೆ. ನಮ್ಮ ದೀಪಕ್ ಅವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಹಿತಿ ಕೊಡ್ತಾರೆ. ನಾವು ಜಗದೀಶ್ ಅವರು ನಾನೇ ಟೈಮ್ ತಗೋತೀನಿ, ನೀವು 3-4 ದಿನ ಈ ಕ್ವಾರ್ಟರ್ಸ್ನಲ್ಲಿ ಬನ್ನಿ, ಅವ್ರ ಹತ್ರ ಹೋಗಿ ಕೇಳೋಣ ಅವ್ರೇನು ಹೇಳ್ತಾರೆ, ಸ್ಯಾಂಕ್ಷನ್ ಮಾಡಿಸ್ಬೇಕಂತ ಅದಕ್ಕೆ ಏನು ಹೇಳ್ತಾರೆ ಕೇಳಿ.
ಅವ್ರು ಒಪ್ಪದೇ ಇದ್ರೆ ಗೃಹ ಮಂತ್ರಿಗಳ ಹತ್ರ ನಾನೇ ಫಿಕ್ಸ್ ಮಾಡ್ತೀನಿ. ನೀವು ಯಾರಾದರೂ ಬಂದರೆ, ಯಾಕೆಂದರೆ 24/7 ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅವ್ರ ಮನೆಗೆ ಹೋದ ತಕ್ಷಣ ಕೋಪ ಇರ್ತದೆ. ಯಾಕೆಂದರೆ ಬೆಳಗಿನ ಸಾಯಂಕಾಲ ಗಂಟ ನಿಂತಿರ್ತಾರೆ, ಬಿಸಿಲು ಮಳೆ. ಮನೆಗೆ ಹೋದ್ಮೇಲೆ ನೆಮ್ಮದಿ ಇಲ್ಲದೆ ಹೋದ್ಮೇಲೆ ಈ ಸರ್ಕಾರನೂ ಕೂಡ ಅವ್ರ ಕಡೆ ಗಮನ ಹರಿಸ್ಬೇಕಾಗ್ತದೆ. ಅದಕ್ಕೆ ನಾನೇ ಕೂಡ ನಿಮಗೆ ಅದನ್ನು ಮಾಡ್ತೇವೆ. ಬಟ್ ನೀವು ಸ್ವಲ್ಪ